ರೋಬೋಟಿಕ್ ಸರ್ಜರಿ ಇದು ಹೊಸ ತಂತ್ರಜ್ಞಾನ. ಸೊ ರೋಬೋಟಿಕ್ ಸರ್ಜರಿ ಅಂದ್ರೆ ತುಂಬಾ ಜನಕ್ಕೆ ಅನ್ಸುತ್ತೆ ರೋಬೋಟ್ ಸರ್ಜರಿ ಮಾಡ್ಬಿಡುತ್ತೆ, ಡಾಕ್ಟರ್ಗೆ ಏನ್ ಕೆಲಸ ಇಲ್ಲ ಅಂತ. ಅದೆಲ್ಲ ಸುಳ್ಳು. ಸರ್ಜರಿ ಮಾಡೋದೇ ಡಾಕ್ಟ್ರು. ಅದು ರೋಬೋಟ್ ಅನ್ನೋದು ಒಂದು ಕನ್ಸೋಲ್. ಅದು ಏನಾಗುತ್ತೆ, ಡಾಕ್ಟ್ರು ಕನ್ಸೋಲ್ ಕೂತ್ಕೊಂಡು ಆಪರೇಟ್ ಮಾಡ್ತಾರೆ. ಈಗ ಹೇಗೆ ಲ್ಯಾಪ್ರೋಸ್ಕೋಪಿ ಮಾಡ್ತೀವೋ ಹಾಗೆ ಇದ್ರಲ್ಲೂ ಕೂಡ ನಾವು ಕ್ಯಾಮ್ರಾ ಹಾಕಿ ರೆಡಿ ಮಾಡಿ, ಅಲ್ಲಿ ಏನಾಗುತ್ತೆ ನಮ್ಮ ಕೈ ಸ್ಟ್ರೆಂತ್ ಬಾಡಿ ಮೇಲೆ ಇರೋದಿಲ್ಲ. ನಾವು ಏನೇ ಮಾಡಿದ್ರು ಆ ರೋಬೋಟಿಕ್ ಕನ್ಸೋಲ್ ಅನ್ನು ಮಾಡ್ತೀವಿ. ಸೊ ಬಾಡಿಯಲ್ಲಿ ಆ ಒಂದು ಕ್ಯಾಮ್ರಾ ಪೋರ್ಟ್ಗಳು ಏನು ವರ್ಕಿಂಗ್ ಪೋರ್ಟ್ಸ್ ಇರುತ್ತಲ್ಲ, ಅದು ಬಿಟ್ಟು ಬೇರೆ ಎಲ್ಲೂ ಕೂಡ ಟ್ರೈನ್ ಬೀಳೋದಿಲ್ಲ ಪೇಷಂಟ್ಗೆ. ಆ ಒಂದು ಮಿಟಿಕ್ಯುಲಸ್ ಅಪ್ರೋಚ್ ಇರುತ್ತೆ. ಅದಕ್ಕೆ ನಾವು ಪ್ರಿಸಿಷನ್ ಅಂದ್ರೆ ನಾವು ವಿಷನ್ ಏನಿದೆಯಲ್ಲ ರೋಬೋಟಿಕ್ ಅಲ್ಲಿ, ಅದ್ರ ಲ್ಯಾಪ್ರೋಸ್ಕೋಪಿಗಿಂತ ಒಂದು ಸ್ವಲ್ಪ ಜಾಸ್ತಿ ಇದೆ. ಹಾಗೂ ಪೇನ್ ಸ್ಕೋರ್ ಕಂಪ್ಯೂಟರ್ ಲ್ಯಾಪ್ರೋಸ್ಕೋಪಿ ರೋಬೋಟಿಕ್ ಅಲ್ಲಿ ಸ್ವಲ್ಪ ಪೇನ್ ಸ್ಕೋರ್ ಇನ್ನೂ ಕಡಿಮೆ, ಹಾಗೂ ರಿಟರ್ನ್ ಟು ವರ್ಕ್ ಅರ್ಲಿ. ಇನ್ನೊಂದು ಮಿತ್ತಿದೆ, ಈ ರೋಬೋಟಿಕ್ ಸರ್ಜರಿ ಅನ್ನೋದು ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗಲ್ಲ ಅಂತ, ಕಾಸ್ಟ್ಲಿ ಪ್ರೊಸೀಜರು ಅಂತ ತುಂಬಾ ಜನಕ್ಕಿದೆ. ಇದು ಇನ್ಶೂರೆನ್ಸ್ ಅಲ್ಲಿ ಕವರ್ ಆಗುತ್ತೆ ಹಾಗೂ ಕಾಸ್ಟ್ ಎಫೆಕ್ಟಿವ್ ಆಗಿ ಇದು ತುಂಬಾ ಉಪಯೋಗಕರವಾದದ್ದು. ಈ ಮಾಹಿತಿ ದಯವಿಟ್ಟು ನಿಮ್ಮ ಸ್ನೇಹಿತರು ಮತ್ತು ಸಂಬಂಧಿಕರಿಗೆ ಶೇರ್ ಮಾಡಿ.